ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ತಾವರೆಕೆರೆಗೆ ಬಂದಿದ್ದೀನಿ. ತಾವರೆಕೆರೆಯಿಂದ 2 ಕಿಲೋಮೀಟ್ರು ಕೆಂಗೇರಿಗೆ ಹೋಗೋ ರಸ್ತೆಯಲ್ಲಿ ಒಂದು ಸಲ್ಲಾರ್ಪುರಿಯ ಸತ್ವ ಪ್ರೀಮಿಯಂ ವಿಲ್ಲಾ ಫ್ಲ್ಯಾಟ್ ಮನೆ ಸೇಲ್ಗಿದೆ. ಅದನ್ನೊಂದು ವೀಡಿಯೋ ಶೂಟ್ ಮಾಡೋಕ್ಕೆ ಬಂದಿದ್ದೀನಿ. ಈ ವಿಡಿಯೋ ಒನ್ಲಿ ಫಾರ್ ರಾಜಕಾರಣಿಗಳಿರ್ಬೋದು ಮತ್ತು ಸಿನಿಮಾ ನಟರು ಮತ್ತು ಬಿಸ್ನೆಸ್ ಮನ್ಗಳಿಗೋಸ್ಕರ ಈ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರಾದರೂ ಈ ಕ್ಷೇತ್ರದಲ್ಲಿರೋರು ಈ ವಿಡಿಯೋನ ಪೂರ್ತಿ ನೋಡಿ. ಒಂದು ಒಳ್ಳೆ ಅದ್ಭುತವಾಗಿರೋ ಮನೆ, ಒಂದು ಬಡ್ಜೆಟಲ್ಲಿ ಬರುವಂಥ ಮನೆ ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಅಷ್ಟೇ, ಅದೇ ಫೈನಲ್ ಪ್ರೈಸು. ನಾನು ನಿಮಗೆ ಒಂದು 5 ನಿಮಿಷ ನಾನು ಮಾಡ್ತೀನಿ. ಆಯ್ತು, ಮಾಡ್ತೀನಿ. ತುಂಬ ವಿಶಾಲವಾಗಿರೋ ಜಾಗ ಇದು. ಅದರಿಂದ ನಾವು ನಡ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ಎದುರುಗಡೆ ಏನು ಕಾಣ್ತಾ ಇದೆ ಇದು ಕ್ಲಬ್ ಹೌಸು. ನಾವು ಕ್ಲಬ್ ಹೌಸಿಂದ ಎಡಗಡೆ ಟರ್ನ್ ಮಾಡಬೇಕು. ಸೊ ಬಲಭಾಗದಲ್ಲಿ ನೀವು ಮನೆಗಳು ನೋಡ್ತಾ ಇರ್ಬೋದು. ಸೈಟು, ಮನೆಗಳು ಎಲ್ಲ ತುಂಬ ಒಂದು ಪ್ರೀಮಿಯಂ. ನಾವಿವತ್ತು ನೋಡೋಕೆ ಬಂದಿರೋ ಮನೆ ಇದೇನೆ. ಇದೊಂದು G+2 ಇರುವಂಥ ಮನೆ. ಮೂವತ್ತೇಳು ಎಕರೆ ವಿಸ್ತೀರ್ಣ ಇರೋ ಈ ಲೇಔಟು ಸಲ್ಲಾರ್ಪುರ ಸತ್ವ ಪೀಪಲ್ ಟ್ರೀ ಅವರು ಬಿಲ್ಡ್ ಮಾಡಿರೋದು. ನೆಕ್ಸ್ಟ್ ಲೆವೆಲಲ್ಲಿದೆ. US ಸ್ಟ್ಯಾಂಡರ್ಡ್ ಅಮ್ಯುನಿಟೀಸ್ ಇರೋವಂಥ ಜಾಗ. 30 ಫೀಟ್ ರೋಡ್. ನಾವು ಕ್ಲಬ್ ಹೌಸ್, ಅಲ್ಲಿಂದ ಕ್ಲಬ್ ಹೌಸು ಮತ್ತು ಮೇಯ್ನ್ ಎಂಟ್ರೆನ್ಸು ಕ್ಲಬ್ ಹೌಸಿಂದ ಬಂದರೆ ಪಕ್ಕದಲ್ಲಿ ಕೂಡ ಒಂದು ಮನೆ ಇದೆ. ಈಗ ನಾವು ನೋಡ್ತಾ ಇರೋದು ಈ ಮನೆಯೇ. ಈ ಮನೆ ವಿಸ್ತೀರ್ಣ 30-50 ಸಂಪೂರ್ಣ. ಅವರು ಗ್ರೌಂಡ್ ಫ್ಲೋರಲ್ಲಿ 30-50 ಕವರ್ ಮಾಡ್ಕೊಂಡಿದ್ದಾರೆ. 1500 ಸ್ಕ್ವೇರ್ ಫೀಟ್ ಬಿಲ್ಡಪ್ ಏರಿಯಾ. ಮೇಲ್ಗಡೆ 1500 ಸ್ಕ್ವೇರ್ ಫೀಟ್ ಬಿಲ್ಡಪ್ ಏರಿಯಾ. ಟೋಟಲ್ಲು 35 ಸ್ಕ್ವೇರ್ ಫೀಟ್, 35,000 ಸ್ಕ್ವೇರ್ ಫೀಟ್ ಬಿಲ್ಡಪ್ ಏರಿಯಾ. ಸೆಟ್ ಬ್ಯಾಕ್ ಇದೆ, ಬೆಸ್ಕಾಮ್. ಸೊ ಕಿಚನಿಂದ ನಾವು ಹೊರಗಡೆ ನೋಡಿದಾಗ ಯಾರಾದರೂ ಬಂದರೆ ಕಿಚನಿಂದ ಕುಕ್ಕಿಂಗ್ ಮಾಡ್ತಾ ಇರೋ ಟೈಮಲ್ಲಿ ನಾವು ಆಚೆ ಕಡೆ ಆರಾಮಾಗಿ ಯಾರು ಬಂದಿದ್ದಾರೆ ಅಂತ ನೋಡ್ಬೋದು. ಸೇಫ್ಟಿ ಗಿರ್ಲ್ಸ್ ಇದೆ. ಗಾರ್ಡನ್ ಎಂಟ್ರಿ ಈ ಕಡೆಯಿಂದನೂ ಮಾಡ್ಬೋದು. ಇಲ್ಲ ಅಂತಂದರೆ ಲಿವಿಂಗ್ ಹಾಲಿಂದ TV ನೋಡ್ತಾ ಇದ್ದು ಬಂದು ಹೊರಗಡೆನೂ ನೋಡ್ಬೋದು. ಮೇಯ್ನ್ ಗೇಟ್ಗೆ CC ಕ್ಯಾಮ್ರಾ ಇದೆ. ಮೇಲ್ಗಡೆ ನಾವು ನೋಡಿ ಈ ಥರ ಇಂಟೀರಿಯರ್ ಡಿಸೈನರ್ ಡೆಕೋರೇಷನ್ ಮಾಡಿದ್ದೀವಿ. ಒಂದು ಸೇಫ್ಟಿಗೋಸ್ಕರ MS ರೈಲಿಂಗ್ಸ್ ಇದೆ. ಮಸ್ಕಿಟೋ ಅವಾಯ್ಡ್ಗೋಸ್ಕರ ಮಸ್ಕಿಟೋ ನೆಸ್ ಇದೆ. ಮತ್ತು ಡೋರ್ ಲಾಕ್, ಅಡಿಷ್ನಲ್ ಡೋರ್ ಲಾಕ್ಸ್ ಇದೆ. ಗೋದ್ರೇಜ್ ಫಿಂಗರ್ ಪ್ರಿಂಟ್ ಡೋರ್ ಲಾಕ್ಸು. ಒಳಗಡೆ ಎಂಟ್ರಿ ಆಗಿ ಲೆಫ್ಟ್ ಟರ್ನ್ ಮಾಡಿದಾಗ ಒಂದು ಇಮಿಡಿಯೇಟ್ ಸಿಗೋದೆ ನಮಗೆ ಲಿವಿಂಗ್ ಹಾಲ್. ಸ್ಟ್ರೈಟ್ ಡೆಡ್ ಎಂಡ್ ಬೆಡ್ರೂಮ್. ಲಿವಿಂಗ್ ಹಾಲಿಂದ ಎಡಗಡೆ ತಿಳ್ಕೊಂಡ್ರೆ ವಾಸ್ತು ಪ್ರಕಾರ ಈಸ್ಟ್ ಫೇಸಿಂಗ್ ಇರೋ ಸೈಟ್ ಇದು. ಈಸ್ಟ್ ಫೇಸಿಂಗ್ ಡೋರ್ ಇದೆ. ಕಿಚನ್ ಏರಿಯಾ ಬರುತ್ತೆ ಎಂಟ್ರಿನಲ್ಲಿ. ಡೈನಿಂಗ್ ಟೇಬಲ್ಲು. ಇಂಟೀರಿಯರ್ ಎಲ್ಲ ತುಂಬ ಪ್ರೀಮಿಯಂ ಕ್ವಾಲಿಟಿಯಿಂದ ಇಂಟೀರಿಯರ್ ಮಾಡಿಸಿದ್ದಾರೆ. ವಿಲ್ಲಾ ಕನ್ಸ್ಟ್ರಕ್ಷನ್ ಮನೆಗಳೆಲ್ಲ ಒಂದು ರೀತಿಯಲ್ಲಿ ಡಿಫ್ರೆಂಟಾಗಿ ಬರುತ್ತೆ. ಸಿಟಿ ಒಳಗಡೆ ಇರೋ ಮನೆಗಳೆಲ್ಲ ಒಂಥರ ಇದ್ದರೆ, ವಿಲ್ಲಾ ಮನೆಗಳೆಲ್ಲ ಒಂಥರ ಡಿಫ್ರೆಂಟಾಗಿರುತ್ತೆ. ಇವತ್ತಿನ ಸ್ಟ್ಯಾಂಡರ್ಡ್ ಲೈಫ್ಗೋಸ್ಕರ ವಿಲ್ಲಾ ಜಾಸ್ತಿ ಖರೀದಿ ಮಾಡ್ತಾಯಿದ್ದಾರೆ. ಸೆಟ್ ಬ್ಯಾಕ್ ಇದೆ ಬ್ಯಾಕ್ ಸೈಡ್.
ಗ್ರೌಂಡ್ ಫ್ಲೋರ್ ನಾವು ಇವಾಗ ಲಿವಿಂಗ್ ಹಾಲಿಂದ ರೈಟ್ ಈ ಕಡೆ ಬಂದರೆ 10/30 ಒಂದು ಗಾರ್ಡನ್ ಸ್ಪೇಸ್ ಇದೆ. ನಾವು ಆಫೀಸಿಂದ ಬಂದು ಸ್ಟ್ರೆಸ್ಫುಲ್ ಆಗಿರೋ ಟೈಮಲ್ಲಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ಕಾಫಿ ಟೀ ಕುಡ್ಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ಸ್. ಬ್ಯಾಕ್ ಸೈಡ್ ಟಿ ವಿ ಕ್ಯಾಬಿನ್ ಬ್ಯಾಕ್ ಸೈಡ್ ಬೆಡ್ರೂಮ್ ಇದು. ಬೆಡ್ರೂಮಿಂದ ಕೂಡ ಎಂಟ್ರಿ ಇದೆ ಗಾರ್ಡನ್ಗೆ, ಗಾರ್ಡನ್ ಸ್ಪೇಸ್ಗೆ. ವಿತ್ ಅಟ್ಯಾಚ್ ಬಾತ್ರೂಮ್ ಪ್ಲಸ್ AC. ಇದು ಓನರೇ ವಾಸ ಮಾಡ್ತಾಯಿರೋ ಪ್ಲೇಸು. ಅವರೇ ಕೂಡ ನಿಮ್ಮ ಹತ್ರ ನಾವು ನೇರ ಭೇಟಿಗೆ ಅವಕಾಶ ಇರುತ್ತೆ ಓನರ್ ಹತ್ರ ಮಾತಾಡೋದಕ್ಕೆ. ಲಿವಿಂಗ್ ಹಾಲಲ್ಲೂ ಒಂದು ಹ್ಯಾಂಡ್ ವಾಶ್ ಫ್ರೆಶ್ ಅಪ್ ಆಗೋದಕ್ಕೆ ಒಂದು ರೂಮ್ ಮಾಡಿದ್ದಾರೆ. ವೆಂಟಿಲೇಷನ್ ತುಂಬ ಚೆನ್ನಾಗಿದೆ. ಇದು ಹೈಲೈಟ್ ವಾಲ್ ಸ್ನೇಹಿತರೆ, ಭಾಳ ಅದ್ಭುತವಾಗಿರೋ ಡಿಸೈನ್. ಹೈಲೈಟ್ ವಾಲ್ ಇದು, ಯೂನಿಕ್ ಡಿಸೈನ್ ಇದು. ಲಪೋತ್ರ ಗ್ರಾನೈಟಿಂದ ಸ್ಟೇರ್ಕೇಸ್ ಮಾಡಿದ್ದಾರೆ. MS ರೇಲಿಂಗ್ಸ್. ನಾವು ಇವಾಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಫ್ಲೋರಲ್ಲಿ ಇಟಲಿಯಿಂದ ಎಕ್ಸ್ಪೋರ್ಟ್ ಮಾಡ್ಕೊಂಡಿರೋವಂಥ ಸೋಫಾ ಇದೆ. ಒಂದೊಂದು ಸೋಫಾನು ಅವರು 1.5 ಲಕ್ಷ, ರೆಕ್ಲೈನರ್ ಇದು 1.5 ಲಕ್ಷ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಫ್ಲೋರಿಂದ ನಾವು ಇವಾಗ ಬಲಗಡೆ ಸೇಮ್ ಕೆಳಗಡೆ ನಾವು ನೋಡೋದಲ್ಲ ಪ್ರೈವೇಟ್ ಗಾರ್ಡನು, ಅದೇ ಥರನೇ ಒಂದು ಗಾರ್ಡನ್ ಮಾಡಿದ್ದಾರೆ. ಮೇಲ್ಗಡೆ ಸಿಟ್ಔಟ್ ಇದು. ಏರ್ ಕ್ವಾಲಿಟಿ ಭಾಳ ಚೆನ್ನಾಗಿದೆ. ಸಂಪೂರ್ಣ ಗೇಟೆಡ್ ಕಮ್ಯುನಿಟಿ, 24 hours ಸೆಕ್ಯೂರಿಟಿ ಇರುವಂಥ ಜಾಗ ಇದು. ಮೈ ಗೇಟ್ ಅಪ್ಲಿಕೇಶನ್ ಇದೆ. ಅನ್ಅಥರೈಸ್ಡ್ ಪರ್ಸನ್ನ ನಾವು ಯಾರೂ ಒಳಗಡೆ ಬರೋಕ್ಕೆ ಬಿಡ್ತಾ ಇಲ್ಲ. ನಾವು ಕೂಡ 10 ನಿಮಿಷ ವೆಯ್ಟ್ ಮಾಡಿ ವಿತ್ ಪರ್ಮಿಷನ್ OTP ತೊಗೊಂಡು ಒಳಗಡೆ ಬಂದಿದ್ದೀವಿ. ನಾನಿವಾಗ ಸೆಕೆಂಡ್ ಬೆಡ್ರೂಮಿಗೆ ಬಂದಿದ್ದೀನಿ. ವಿತ್ ಅಟ್ಯಾಚ್ ವಾಶ್ರೂಮ್, ಒಂದು AC. ಥರ್ಡ್ ಬೆಡ್ರೂಮ್. ಇಲ್ಲೂ ಕೂಡ ನೀವು ಔಟ್ಸೈಡಿಂದ ವ್ಯೂ ನೋಡ್ಬೋದು. ವಿತ್ AC ಇನ್ಬಿಲ್ಟ್ ಬಂದಿದೆ. ವಾಶ್ರೂಮ್ ಸಂಪೂರ್ಣ ಜಾಗ್ವಾರ್ ಫಿಟ್ಟಿಂಗಿಂದ ಮಾಡಿರೋದು. ಫಸ್ಟ್ ಫ್ಲೋರಿಂದ ಬಾಲ್ಕನಿಗೆ ಬಂದರೆ ವ್ಯೂಸ್. ತ್ರೀ 360 ಡಿಗ್ರಿನಲ್ಲೂ ಕೂಡ ನಾವು ಔಟ್ಸೈಡ್ ಏನು ನಡೀತಿದೆ ಅಂತ ನೋಡ್ಬೋದು.
ನನಗೆ ಅಪೋಸಿಟಲ್ಲೇ ಕಾಣ್ತಾ ಇರೋದೆ ಕ್ಲಬ್ ಹೌಸ್ ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್, ಫುಟ್ಬಾಲ್ ಬಾಸ್ಕೆಟ್ಬಾಲ್ ಪ್ಲೇಸ್, ಅದು ಗ್ರೌಂಡ್ ಇದೆ. CC ಕ್ಯಾಮ್ರಾ, ಸಂಪೂರ್ಣವಾಗಿ ಮನೆಗೆ CC ಕ್ಯಾಮ್ರಾ ಅಳವಡಿಸಿದ್ದಾರೆ. ಫಸ್ಟ್ ಫ್ಲೋರಿಂದ ನಾವಿವಾಗ ಟೆರೆಸ್ಗೆ ಹೋಗೋಣ. ಸೇಮ್ ಥೀಮ್ ಕಂಟಿನ್ಯೂ ಆಗಿದೆ. ಇದು ಬಂದ್ಬಿಟ್ಟು ಹೈಲೈಟ್ ವಾಲು. ಎಲ್ಲ ಕಡೆ ಮಸ್ಕಿಟೋ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಥರ ಡೋರ್ಸ್ಗಳು ಫಿಕ್ಸ್ ಮಾಡಿದ್ದಾರೆ. ನಾನಿವಾಗ ಟೆರೆಸ್ಗೆ ಬಂದಿದ್ದೀನಿ. ಟೆರೆಸಲ್ಲಿ ಸಾಫ್ಟ್ನರ್ ಹಾಕಿದ್ದಾರೆ. 1000 ಲೀಟ್ರ್ ವಾಟರ್ ಟ್ಯಾಂಕ್ ಇದೆ. ಒಂದು ಸ್ಟೋರ್ ರೂಮ್ ಇದೆ. ಇಲ್ಲಿ ಯಾರಾದರೂ ನಾವು ಮನೆ ಕೆಲಸ ಮಾಡೋರಿಗೆ ಈ ಜಾಗನ ಬಿಟ್ಕೊಡ್ಬೋದು. ಟೆರೆಸ್ ಮೇಲೆ ಕೂಡ ಗಾರ್ಡನ್ ಸ್ಪೇಸ್ ಇದೆ. ಗ್ರೌಂಡ್ ಫ್ಲೋರಲ್ಲಿ ನಾನು ಮನೆ ಎಲಿವೇಶನ್ ಬ್ಯಾಕ್ ಸೈಡ್ ಪಿಕ್ಚರ್ ತೋರಿಸಿದ್ದೆ. ಇವಾಗ ಟೆರೆಸ್ ಮೇಲಿಂದ ತೋರಿಸ್ತಾ ಇದ್ದೀನಿ. ಈಗ ನನ್ನ ಎದುರುಗಡೆ ಕಾಣ್ತಾ ಇರೋದು ಇದೊಂದು ಪಾರ್ಟಿ ಹಾಲಿದು. ಕೆಳಗಡೆ ಟೈಲ್ಸ್ ಇದಕ್ಕೆ ಸೂಟ್ ಆಗೋ ಥರ ರೆಡ್ ಕಲರ್ ಥೀಮಲ್ಲಿ ಪಾರ್ಟಿ ಹಾಲ್ ಮಾಡಿದ್ದಾರೆ. ಸ್ನೇಹಿತರೆ, ನಾನು ಸಂಪೂರ್ಣವಾಗಿ ಮನೆ ಚಿತ್ರೀಕರಣನ ಮಾಡಿದ್ದೀನಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡಿ. ನಾನು ಇನ್ನೂ ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಇದು ಒನ್ಲಿ ಫಾರ್ ಸೆಲೆಬ್ರಿಟೀಸ್, ಸಿನಿಮಾ ಸ್ಟಾರ್ಸ್ ಯಾರಾದರೂ ಇದ್ದರೆ ದಯವಿಟ್ಟು ಕರೆ ಮಾಡಿ. ಮತ್ತು ಬಿಸ್ನೆಸ್ ಮನಸ್ಸಿದ್ರೆ ಕರೆ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.